ಉತ್ತಮವಾದಂತಹ ಒಂದು ಡಿಫೆನ್ಸ್ 7 ಸೋಲ್ಜರ್ಸ್. ಒಬ್ಬ ಯುವ ಪ್ರತಿಭೆ ದೇವ್ ಅವರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. 7 ಸೋಲ್ಜರ್ಸ್ 12-7 ಇನ್ ಫೇವರ್ ಆಫ್ ಶ್ರೀ ಸಾಯಿ ನೆಲಮಂಗಲ. ದಾಳಿಯಲ್ಲಿ ಯಶವಂತ್ 7 ಸೋಲ್ಜರ್ಸ್ ತಂಡದ ಯುವ ಪ್ರತಿಭೆ. ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಕಿರಣ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. 12-7 ಥರ್ಡ್ ರೈಡ್. ಇಟ್ಸ್ ಎ ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ಸೀನು 5 ಆಟಗಾರ ನಡುವೆ ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ ಶ್ರೀ ಸಾಯಿ ನೆಲಮಂಗಲ ಅಂಕವನ್ನು ಪಡೆಯಲೇಬೇಕಾದಂತಹ ಒತ್ತಡ ದಾಳಿಗನಿಗಿದೆ. ಟೋಟಚ್ಗಾಗಿ ಪ್ರಯತ್ನ. ರೈಟ್ ಕಾರ್ನರ್ ಭಾಗದಲ್ಲಿ ಮನೋಜ್, ಸಬ್ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಶ್ರೇಷ್ಠ ಡಿಫೆಂಡರ್. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಲೋಹಿತ್, ಈತ ಕೂಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಡೈವಿಂಗ್ ಟ್ಯಾಕಲ್ ಮೂಲಕ ಒಳ್ಳೆ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಕರ್ನಾಟಕ ರಾಜ್ಯಾದ್ಯಂತ ಅಲ್ಲದೆ ಹೊರ ರಾಜ್ಯದಲ್ಲಿ ಸಹ ವೀಕ್ಷಿಸುವುದಕ್ಕೆ ಹೆಸರಾಂತ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದಾಗಿರುವಂತಹ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರ ಮಾಡಲಾಗ್ತಾ ಇದೆ. ಎಂಟಿ ರೈಡನ್ಗೆ ವಾಪಸ್ಸಾದ್ರು. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 13-7 ಇನ್ ಫೇವರ್ ಆಫ್ ಶ್ರೀ ಸಾಯಿ ನೆಲಮಂಗಲ. 6 ಅಂಕದ ಮುನ್ನಡೆಯಲ್ಲಿರುವಂತಹ ಶ್ರೀ ಸಾಯಿ ನೆಲಮಂಗಲ ದ್ವಿತೀಯಾರ್ಧದಲ್ಲಿ ಕಾದು ನೋಡಬೇಕಾಗಿದೆ ಯಾವ ರೀತಿಯಾಗಿ ಆ ಲೀಡನ್ನು ಹೆಚ್ಚಿಸಿಕೊಳ್ತಾರೆ ಅಂತೇಳಿ. 7 ಸೋಲ್ಜರ್ಸ್ ತಂಡವು ಸಹ ಅದ್ಭುತವಾದಂತಹ ಒಂದು ತಂಡ. ದ್ವಿತೀಯಾರ್ಧದಲ್ಲಿ ಕಮ್ ಬ್ಯಾಕ್ ಮಾಡ್ತಾರ. ಹಾಫ್ ಟೈಮ್ ಸ್ಕೋರ್ 13-7, 13-7 ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭಗೊಂಡಿದೆ. ಶ್ರೀ ಸಾಯಿ ನೆಲಮಂಗಲ ತಂಡದ ಶ್ರೇಷ್ಠ ದಾಳಿಗಾರ ಕಿರಣ್, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಈತನ ಆಟವನ್ನ ಮೆಚ್ಚಿ ಇಂಡಿಯನ್ ಕ್ಯಾಂಪ್ಗೂ ಸಹ ಆಯ್ಕೆಯಾಗಿದ್ರು. ಸೆಕೆಂಡ್ ಕಾಲ್ RWF ವಿರುದ್ಧ ಪದ್ಮನಾಭನಗರ ಕಣ 1ರಲ್ಲಿ. RWF ವಿರುದ್ಧ ಪದ್ಮನಾಭನಗರ ಕಣ 1ರಲ್ಲಿ. ಇದು ತಮಗೆ 2ನೇ ಕರೆ. ದಾಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ಪರ್ಶು ಲೆಫ್ಟ್ ರೈಡರ್. 7 ಸೋಲ್ಜರ್ಸ್ ಡಿಫೆನ್ಸ್ ಭಾಗದಲ್ಲಿ ದ್ವಿತೀಯಾರ್ಧದಲ್ಲಿ ಕಾದು ನೋಡಬೇಕಾಗಿದೆ ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ ಅಂತೇಳಿ. ಥರ್ಡ್ ರೈಡ್. ಇಟ್ಸ್ ಎ ಡೂ ಆರ್ ಡೈ. ಅದ್ಭುತವಾದಂತಹ ಒಂದು ಡಿಫೆನ್ಸ್. 7 ಸೋಲ್ಜರ್ಸ್ ಸಾಗರ್ ಹಾಗೂ ಸಹ ಆಟಗಾರರಿಂದ ಒಂದು ಉತ್ತಮವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಥರ್ಡ್ ರೈಡ್. 7 ಸೋಲ್ಜರ್ಸ್ ತಂಡಕ್ಕೂ ಸಹ ಮಾಡು ಇಲ್ಲವೇ ಮಡಿ.
ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ, ಮನೋಜ್ ಅವರಿಂದ ಮಿಸ್ಟೇಕ್. ಗ್ಯಾಪ್ ಅನ್ನು ಹುಡುಕ್ತಾ ಇಲ್ಲಿ ಸೀನು. ಒಂದೊಳ್ಳೆ ಎಸ್ಕೇಪ್. ದ್ವಿತೀಯಾರ್ಧದಲ್ಲಿ ಕಮ್ ಬ್ಯಾಕ್ ಮಾಡುವಂತ ಎಲ್ಲ ಸೂಚನೆಯಲ್ಲಿ 7 ಸೋಲ್ಜರ್ಸ್ ತಂಡದಲ್ಲಿ ಕಾಣಬಹುದು. 13-10, 13-10 ಇನ್ ಫೇವರ್ ಆಫ್ ಶ್ರೀ ಸಾಯಿ ನೆಲಮಂಗಲ. ಶ್ರೀ ಸಾಯಿ ನೆಲಮಂಗಲ ತಂಡದ ಲೋಹಿತ್ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರಯತ್ನಿಸಿ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗೂ ಸಹ ಜೂನಿಯರ್ ವಿಭಾಗದಲ್ಲಿ ಆಡಿದಂತಹ ಅನುಭವ ಇದೆ. ಇನ್ ಫೇವರ್ ಆಫ್ ಶ್ರೀ ಸಾಯಿ ನೆಲಮಂಗಲ. ಮತ್ತೆ ದಾಳಿಯಲ್ಲಿ ಸೀನು 7 ಸೋಲ್ಜರ್ಸ್ ತಂಡದ ಯುವ ಪ್ರತಿಭೆ. 4 ಡಿಫೆನ್ಸ್ ನಡುವೆ ರಿವರ್ಸ್ ಕಿಕ್ ಮಾಡುವಂತ ಪ್ರಯತ್ನ, ಮಿಸ್ಟೇಕ್ ಇಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡದ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ ಕೊಂಚ ಎಡವಿದ್ರು. ಚಾಲಕಿ ದಾಳಿಗಾರ ಅತ್ಯಂತ ವೇಗವಾಗಿ ಒಂದಂಕವನ್ನು ಪಡೆಯುವುದರ ಮೂಲಕ ತಂಡಕ್ಕೆ ವಾಪಸ್ ಆಗಿದ್ದಾರೆ. 14-11, 14-11. ದಾಳಿಯಲ್ಲಿ ದೇವು ಶ್ರೀ ಸಾಯಿ ನೆಲಮಂಗಲ ತಂಡದ ಒಬ್ಬ ಯುವ ಪ್ರತಿಭೆ, ಚಿಕ್ಕಮಗಳೂರು ಮೂಲದ ದೇವು. ಸುನಿಲ್ ಕೋಟ್ ರೆಡಿನಾ? ಓಕೆ ಓಕೆ, ಸೆಕೆಂಡ್ ಕಾಲ್ ಕೊಟ್ಟಿದ್ದೀನಿ, ಫೈನಲ್ ಕಾಲ್ ಕೊಟ್ಬಿಡ್ತೀನಿ ನೀನು ಹೇಳಿದ ತಕ್ಷಣನೇ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ ಸೀನು. ಶಿವಮೊಗ್ಗ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್. ದ ಫಸ್ಟ್ ಕಾಲ್ ಕಣ 2ರಲ್ಲಿ ಶಿವಮೊಗ್ಗ ವಿರುದ್ಧ ಕ್ಲಾಸಿಕ್ ನ್ಯಾಷನಲ್ಸ್ ಕಣ 2ರಲ್ಲಿ. ಬೇಡವಾದಂತಹ ಒಂದು ಹಿಡಿತಕ್ಕೆ ಮುಂದಾದ್ರು. ಬೋನಸ್ನ ಜೊತೆಲಿ ಒಂದು ಟಚ್ ಪಾಯಿಂಟ್. ದೇವು ತಂಡಕ್ಕೆ ಆಸರೆ ಆಗ್ತಾ ಇದ್ದಾನೆ. ಲೋನ ಅಂಕವನ್ನು ಪಡೆಯೋದಕ್ಕೆ ಒಂದೊಳ್ಳೆ ಅವಕಾಶ ಇತ್ತು 7 ಸೋಲ್ಜರ್ಸ್ ತಂಡಕ್ಕೆ. ಎಡವಿದ್ರು ಡಿಫೆನ್ಸ್ ಭಾಗದಲ್ಲಿ. ಯಶವಂತ್ ದಾಳಿಯಲ್ಲಿ 4 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂಥದ್ದನ್ನು ಇಲ್ಲಿ ಕಾಣ್ಬೋದು. ಶ್ರೀ ಸಾಯಿ ನೆಲಮಂಗಲ ತಂಡದ ಕಿರಣ್. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಸೀನು 7 ಸೋಲ್ಜರ್ಸ್ ತಂಡದ ವೇಗದ ದಾಳಿಗಾರ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ. ಟೋಟಚ್ಗೂ ಸಹ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾನೆ. ಕಾದ್ ನೋಡ್ಬೇಕಾಗಿದೆ. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡದಲ್ಲಿ ಸೀನು. ಈ ಬಾರಿ ರೈಟ್ ಕಾರ್ನರ್ ಭಾಗದಲ್ಲಿ ಒಂದೊಳ್ಳೆ ಡೈವಿಂಗ್ ಆಂಕಲ್ ಹೋಲ್ಡ್. ಎಸ್ ಕ್ಯಾಪ್ಟನ್, ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಸ್ಕೋರ್ 17-11, 17-11 ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ. RWF ಹಾಗೂ ಪದ್ಮನಾಭನಗರ ತಂಡದ ನಾಯಕರೇ, ಇದು ಅಂತಿಮ ಕರೆ. ಕೊನೆಯ 5 ನಿಮಿಷ ಕಣ 1ರಲ್ಲಿ 7 ಸೋಲ್ಜರ್ಸ್ ತಂಡದ ಸಾಗರ್ ಇಲ್ಲಿ ಅತ್ಯಂತ ವೇಗವಾಗಿ ಪರ್ಶೂಟ್ ಮಾಡೋದಕ್ಕೆ ಮುಂದಾದ್ರು. ಅಷ್ಟು ಉತ್ತಮವಾದಂಥ ಒಂದು ವಾಪಸಾತಿ ಶ್ರೀ ಸಾಯಿ ನೆಲಮಂಗಲ ತಂಡದ ಆಟಗಾರರಿಂದ. ಶಿವಮೊಗ್ಗ ಹಾಗೂ ಕ್ಲಾಸಿಕ್ ನ್ಯಾಷನಲ್ಸ್. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ದಾಳಿಗಾರನಿಗಿದ. 17-11, ಕೇವಲ 6 ಅಂಕದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ.
ಇಟ್ಸ್ ಎ ಡೂ ಆರ್ ಡೈ. ರೈಟ್ ಕಾರ್ನರ್ ಭಾಗದಿಂದ ಸಾಗರ್ ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ. ಡಿಸೈಡ್ ರೈಡ್ ನಲ್ಲಿ ಸಾಮಾನ್ಯವಾಗಿ ದಾಳಿಗಾರನಿಗೆ ಒತ್ತಡ ಇರುತ್ತೆ. ಕೊನೆಯ 4 ನಿಮಿಷದ 3 ನಿಮಿಷ 27 ಸೆಕೆಂಡ್ಗಳ ಆಟ ಬಾಕಿ ಇರುವಂತೆ 18-11 ಪಂದ್ಯ ಸಾಗ್ತಾ ಇದೆ ಶ್ರೀ ಸಾಯಿ ನೆಲಮಂಗಲ ತಂಡದ ಪರವಾಗಿ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು, ಅಭಿವೃದ್ಧಿ ಹರಿಕಾರರು, ಮಾಜಿ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟುವಾಗಿ ಪ್ರಸ್ತುತ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ಅದ್ಧೂರಿಯಾದಂತಹ 4 ದಿನಗಳ ಕಾಲ ರಾಜ್ಯ ಮಟ್ಟದ ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ಆಯೋಜನೆಗೊಂಡಿದೆ. ಈಗಾಗಲೇ 3ನೇ ದಿನ. ಸಾಕಷ್ಟು ಪಂದ್ಯಾವಳಿಗೆ ವರುಣದೇವ ಆಗಾಗ ತೊಂದರೆ ನೀಡ್ತಾ ಇದ್ರು ಸಹ ಅದೆಲ್ಲದಕ್ಕೂ ನಮ್ಮ HMT ಕಾಲೋನಿ ಬಾಯ್ಸ್, ಕೇಶವ ಕ್ರೀಡಾ ಮಂಡಳಿ, ಹಾಗೆ EK ಸ್ಪೋರ್ಟ್ಸ್ ಕ್ಲಬ್, ಅದೇ ರೀತಿ ಲಕ್ಷ್ಮಿ ಗ್ಯಾಲರಿ, ಆ ಎಲ್ಲ ಯುವಕರು ಆಯೋಜಕರ ಜೊತೆಗೂಡಿ ಅಂಕಣವನ್ನು ಮತ್ತೆ ಸಜ್ಜು ಮಾಡಿಕೊಟ್ಟಿದ್ದಾರೆ. ಆ ಎಲ್ಲ ನಮ್ಮ ಯುವಕರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ RWF ಹಾಗೂ ಪದ್ಮನಾಭನಗರ ಅಂತಿಮ ಕರೆ. ಹದಿನೆಂಟು 12 18-12 ಇನ್ ಫೇವರ್ ಆಫ್ ಶ್ರೀ ಸಾಯಿ ನೆಲಮಂಗಲ. 5 ಆಟಕ್ಕೆ ನಡುವೆ ಯಶವಂತ್ ಚುರುಕಿನ ಒಂದು ಪಾದಗಳ ಚೆಲ್ಲೊಂದಿಗೆ ಸಂಪೂರ್ಣವಾಗಿ ಲೆಫ್ಟ್ ಕಾರ್ನರ್ ಮೇಲೆ ಸಹ ಅಟ್ಯಾಕ್ ಮಾಡ್ತಾ ಇದ್ರು. RWF ಹಾಗೂ ಪದ್ಮನಾಭನಗರ ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಸಂದೀಪ್, ತೀರ್ಪುಗಾರರಾಗಿ ಮೋಹನ್ ಹಾಗೂ ರಮೇಶ್ ಬಾಬು, ಯಶವಂತಗಾರರಾಗಿ ಶಾಂತಮ್ಮ ಹಾಗೂ ತಾರಾಮಣಿ ಸುನೀತಾ, ಥರ್ಡ್ ರೈಡ್ ರಾಜು. ಕಿರಣ್ ಇಲ್ಲಿ ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಆಯ್ತು. ಕಾದ್ ನೋಡ್ಬೇಕಾಗಿದೆ ತೀರ್ಪುಗಾರರು ಯಾವ ತೀರ್ಮಾನವನ್ನ ಅಲ್ಲಿ ನೀಡ್ತಾರೆ ಅಂತೇಳಿ. ರೈಡರ್ ಔಟ್ ಎನ್ನುವಂತ ಒಂದು ತೀರ್ಮಾನ ಇಲ್ಲಿ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 18-13 18-13 ಇನ್ ಫೇವರ್ ಆಫ್ ಶ್ರೀ ಸಾಯಿ ನೆಲಮಂಗಲ. ದಾಳಿಯಲ್ಲಿ ಸೀನು. 18-13. ಕೊನೆ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಥರ್ಡ್ ರೈಡ್ ಡೂ ಆರ್ ಡೈ. 19-13 ಲೋಹಿತ್ ಏಕಾಂಗಿಯಾಗಿ ಟ್ಯಾಕಲ್ ಮಾಡೋದಕ್ಕೆ ಮುಂದಾದ್ರು. ಆ ಕೊನೆಯ ಕ್ಷಣದಲ್ಲಿ ಹೆಚ್ಚಿನ ಒಂದು ಅಂಕದ ಅವಶ್ಯಕತೆ 7 ಸೋಲ್ಜರ್ಸ್ ತಂಡಕ್ಕೆ ಇರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಲೋಹಿತ್ ಕೂಡ ಇಲ್ಲಿ ಚಾಣಕ್ಷತನದ ಆಟಕ್ಕೆ ಮುಂದಾಗಿ ಕೇವಲ 1 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. 19-14 ಇನ್ ಫೇವರ್ ಆಫ್ ಶ್ರೀ ಸಾಯಿ ನೆಲಮಂಗಲ. (20-15) in favor of Shri Sai Nelmangala. ಇದರೊಂದಿಗೆ ಪಂದ್ಯ ಮುಕ್ತವಾಗಿದೆ. ಈ ಪಂದ್ಯದಲ್ಲಿ 7 ಸೋಲ್ಜರ್ಸ್ ವಿರುದ್ಧ ಶ್ರೀ ಸಾಯಿ ನೆಲಮಂಗಲ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿದೆ. ಆದಷ್ಟು ಬೇಗ
ಮುಂದಿನ ಪಂದ್ಯಕ್ಕೆ ಕರೆ ನೀಡಿರುವಂತಹ ಎರಡು ತಂಡದ ಆಟಗಾರರು ಅಂಕಣವನ್ನು ಪ್ರವೇಶ ಮಾಡಿ ಸಮಯದ ಅಭಾವ ಇದೆ, ಜೊತೆಯಲ್ಲಿ ಆಗಾಗ ಮಳೆ ನಮಗೆ ತೊಂದರೆಯನ್ನ ನೀಡ್ತಾ ಇದ್ರು ಸಹ